हेलो गाइस ಈ ಒಂದು ವಿಡಿಯೋನಲ್ಲಿ ಫೋನ್ ಪೇ ಅಪ್ಲಿಕೇಶನ್ ಇಂದ ನೀವು ಯಾವ ರೀತಿಯಾಗಿ ಸಾಲ ತಗೋಬಹುದು ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಹೌದು ಗೈಸ್, ಫೋನ್ ಪೇ ಅಪ್ಲಿಕೇಶನ್ ನೀವು ಇಲ್ಲಿ ಮನಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ನಂತರ ಇಲ್ಲಿ ಬಿಲ್ ಪೇಮೆಂಟ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಂತಾ ಇರ್ತೀರಲ್ವಾ. ಸೊ ಇವಾಗ ನೀವು ಲೋನ್ ಕೂಡ ತಗೋಬಹುದು ಫೋನ್ ಪೇ ಅಪ್ಲಿಕೇಶನ್ ಇಂದ. ಸೊ ಫೋನ್ ಪೇ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿಯಾಗಿ ಲೋನ್ ಸಿಗುತ್ತೆ, ಏನು ಪ್ರಾಸೆಸ್ ಇರುತ್ತೆ ನಿಮಗೆ ಇವತ್ತಿನ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ನಿಮಗೆ ತುಂಬಾ ಕಷ್ಟ ಇದೆ ಅಂತಂದ್ರೆ, ಯಾರು ಕೂಡ ನಿಮಗೆ ಸಾಲ ಕೊಡ್ತಾ ಇಲ್ಲ ಅಂತಂದ್ರೆ, ಅಥವಾ ನಿಮಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಅಂತಂದ್ರೆ ಫೋನ್ ಪೇ ಅಪ್ಲಿಕೇಶನ್ ಇಂದ ನೀವು ತಕ್ಷಣ ಸಾಲ ತಗೊಬಹುದು. ಅಂಡ್ ಅದು ಕೂಡ 5 ಲಕ್ಷ ರೂಪಾಯಿ ವರೆಗೆ ಇಲ್ಲಿ ಸಾಲ ಸಿಗುತ್ತೆ. ಸೊ ಇವಾಗ ತಿಳ್ಕೊಳ್ಳೋಣ ಫೋನ್ ಪೇ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿಯಾಗಿ ಲೋನ್ ತಗೋಬೇಕು ಅಂತ. ಸೊ ಇಲ್ಲಿ ಫೋನ್ ಪೇನೇ ಡೈರೆಕ್ಟ್ ಆಗಿ ಲೋನ್ ಕೊಡಲ್ಲ, ಇದು ಇಂಡೈರೆಕ್ಟ್ ಆಗಿ ಕೊಡುತ್ತೆ. ಅದು ಟ್ರಿಕ್ ಇದೆ, ನೆಕ್ಸ್ಟ್ ಅದ್ರ ಬಗ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ್ನ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ಹಾಕುವಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಗೈಸ್, ಮೊದಲಾಗಿ ನೀವು ಫೋನ್ ಪೇ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೋಬೇಕಾಗಿರುತ್ತೆ. ಪ್ಲೇಸ್ಟೋರ್ ಬನ್ನಿ. ಪ್ಲೇಸ್ಟೋರ್ ಬಂದ ತಕ್ಷಣ ಇಲ್ಲಿ ಫೋನ್ ಪೇ ಅಂತ ಸರ್ಚ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ನೋಡಲಿಕ್ಕೆ ಸಿಗುತ್ತೆ. ಜಸ್ಟ್ ಅಪ್ಡೇಟ್ ಅಂತ ಇರುತ್ತೆ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡ ತಕ್ಷಣನೇ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸ್ ಅನ್ನು ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಮೊದಲಾಗಿ ನೀವು ಒಂದು ಕ್ರೆಡಿಟ್ ಸ್ಕೋರ್ ಅನ್ನು ಚೆಕ್ ಮಾಡ್ಕೋಬೇಕು. ಕ್ರೆಡಿಟ್ ಸ್ಕೋರ್ ಅಕಾರ್ಡಿಂಗ್ ಇಲ್ಲಿ ಲೋನ್ ಸಿಗುತ್ತೆ. ಇಲ್ಲಿ ಲೋನ್ ಅಂತ ಒಂದು ಸೆಕ್ಷನ್ ಇರುತ್ತೆ, ಅದರಲ್ಲಿ ಕ್ರೆಡಿಟ್ ಸ್ಕೋರ್ ಅಂತ ಹೇಳಿ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಮೊದಲಾಗಿ ಡೀಟೇಲ್ಸ್ ಕೇಳುತ್ತೆ. ಫಸ್ಟು ಇಲ್ಲಿ ನೇಮ್ ಕೇಳುತ್ತೆ, ನೇಮ್ ಎಂಟರ್ ಮಾಡ್ಕೊಳ್ಳಿ. ನಂತರ ಪ್ಯಾನ್ ನಂಬರ್ ಕೇಳುತ್ತೆ. ಪ್ಯಾನ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಕ್ರೆಡಿಟ್ ಸ್ಕೋರ್ ನಿಮ್ಮದು ನೋಡಲಿಕ್ಕೆ ಸಿಗುತ್ತೆ. ನಿಮ್ಮದು ಕ್ರೆಡಿಟ್ ಸ್ಕೋರ್ ಇಲ್ಲ ಅಂತಾರೆ -1 ಅಂತ ತೋರಿಸುತ್ತೆ, ಅಥವಾ ನೋ ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಅಂತ ತೋರಿಸುತ್ತೆ. ಓಕೆನಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮದು ಕ್ರೆಡಿಟ್ ಸ್ಕೋರ್ ಎಷ್ಟಿದೆ, ಎಕ್ಸಲೆಂಟ್ ಇದೆ, ರೈಟ್? ಸೊ ಈ ರೀತಿಯಾಗಿ ಕ್ರೆಡಿಟ್ ಸ್ಕೋರ್ ಎಲ್ಲ ನೋಡಿದ ತಕ್ಷಣ ಇಲ್ಲಿ ರೀಚಾರ್ಜ್ ಆ್ಯಂಡ್ ಪೇ ಬಿಲ್ಸ್ ಆಪ್ಷನಲ್ಲಿ ಲೋನ್ ರಿಪೇಮೆಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಹಲವಾರು ಫೈನಾನ್ಷಿಯಲ್ ಕಂಪನೀಸ್ ಮತ್ತು ಆ್ಯಪ್ಸ್ ಮತ್ತು ಆಲ್ರೆಡಿ ಬ್ಯಾಂಕ್ಸ್ಗಳು ಕೂಡ ಲಿಸ್ಟೆಡ್ ಇದ್ದಾವೆ. ನೋಡ್ತಾ ಇರ್ಬೋದು ಆದಿತ್ಯ ಬಿರ್ಲಾ ಇದೆ, ನಂತರ ಇಲ್ಲಿ ಆದಿತ್ಯ ಬಿರ್ಲಾ ಫೈನಾನ್ಸ್ ಲಿಮಿಟೆಡ್ ಇದೆ, ನಂತರ ಇಲ್ಲಿ ನೋಡ್ತಾ ಇರ್ಬೋದು ಆಕಾಶ ಇದೆ, ನಂತರ ಹೀಗೆ ಹಲವಾರು ಅಪ್ಲಿಕೇಶನ್ಸ್ಗಳು ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಶ್ರೀರಾಮ್ ಫೈನಾನ್ಸ್ ಕೂಡ ಇದೆ, IFL ಇದೆ, ಹೋಮ್ ಕ್ರೆಡಿಟ್ ಇದೆ, DMI ಫೈನಾನ್ಸ್ ಇದೆ, ನಂತರ TVS ಕ್ರೆಡಿಟ್ ಇದೆ, ನಂತರ ಇಲ್ಲಿ ಬಜಾಜ್ ಫಿನ್ಸರ್ವ್ ಇದೆ. ಈ ಎಲ್ಲ ಇಲ್ಲಿ ಕಂಪನಿಗಳು ಮತ್ತು ಅಪ್ಲಿಕೇಶನ್ಸ್ಗಳು ಆಲ್ರೆಡಿ ಲಿಸ್ಟೆಡ್ ಇದ್ದಾವೆ. ಆಕ್ಸಿಸ್ ಬ್ಯಾಂಕ್ ಕೂಡ ಇದೆ, ನೋಡ್ತಾ ಇರ್ಬೋದು ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್. ಓಕೆ, ಮೈಕ್ರೋ ಫೈನಾನ್ಸ್ ಇದೆ, ಆಕ್ಸಿಸ್ ಬ್ಯಾಂಕ್ ಇದೆ, ಕ್ಯಾಶ್ ಇದೆ, ನೋಡ್ತಾ ಇರ್ಬೋದು. ಹೀಗೆ ಹಲವಾರು ಲೋನ್ ಅಪ್ಲಿಕೇಶನ್ಸ್ಗಳು ಮತ್ತು ಫೈನಾನ್ಷಿಯಲ್ ಕಂಪನೀಸ್ಗಳು ಲಿಸ್ಟೆಡ್ ಇರುತ್ತಲ್ವಾ. ಸೊ ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ರೀಪೇಮೆಂಟ್ ಮಾಡೋದಿರುತ್ತೆ. ಬಟ್ ಆದರೆ ಇಲ್ಲಿ ಒಂದು ಟ್ರಿಕ್ ಏನಪ್ಪ ಅಂತಂದರೆ, ಇಲ್ಲಿ ಲೆಟ್ ಸಪೋಸ್ ಇವಾಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ಮನಿ ಟ್ಯಾಪ್ ಅಂತ ನಾನು ಸರ್ಚ್ ಮಾಡ್ಕೊತೀನಿ. ಮನಿ ಟ್ಯಾಪ್ ಅಂತ ಸರ್ಚ್ ಮಾಡಿದ ತಕ್ಷಣ ಮನಿ ಟ್ಯಾಪ್ ಅಪ್ಲಿಕೇಶನ್ ಬಂದಿದೆ, ರೈಟ್? ಸೊ ಇವಾಗ ನಿಮ್ಗೆ ಏನು ಗೊತ್ತಾಯ್ತು, ಇವಾಗ ಫೋನ್ ಪೇ ಅಪ್ಲಿಕೇಶನ್ ಇದನ್ನ ಪ್ರಮೋಟ್ ಮಾಡ್ತಿರೋದ್ರಿಂದ ಸೊ ನೀವು ಈ ಒಂದು ಅಪ್ಲಿಕೇಶನ್ ನಂಬೋದು, ರೈಟ್? ಸೊ ಇವಾಗ ಬಂದ್ಬಿಟ್ಟು ಮನಿ ಟ್ಯಾಪ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸೊ ಮನಿ ಟ್ಯಾಪ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ನೋಡಲಿಕ್ಕೆ ಸಿಗುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಡಿ. ನೋಡಿ, ನಾನು ಆಲ್ರೆಡಿ ಸರ್ಚ್ ಮಾಡ್ಕೊಂಡಿದ್ದೀನಲ್ವಾ. ಸೊ ಅಪ್ಲಿಕೇಶನ್ ಈ ರೀತಿಯಾಗಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಜಸ್ಟ್ ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಈ ರೀತಿಯಾಗಿ ನಿಮಗೆ ಯಾವ ಒಂದು ಅಪ್ಲಿಕೇಶನ್ಸ್ಗಳು ಇಲ್ಲಿ ಫೋನ್ಪೇನಲ್ಲಿ ಇದಾವೆ ನೋಡಿ, ಆ ಎಲ್ಲ ಅಪ್ಲಿಕೇಶನ್ಸ್ಗಳನ್ನು ನೋಡ್ಕೊಳ್ಳಿ. ಆ್ಯಂಡ್ ಪ್ಲೇಸ್ಟೋರ್ ಬಂದ್ಬಿಟ್ಟು ಈ ಒಂದು ಆ್ಯಪ್ನ ಸರ್ಚ್ ಮಾಡ್ಕೊಳ್ಳಿ. ಜಸ್ಟ್ ಮನಿ ಆಗಿರ್ಬೋದು, ಹೀಗೆ ಹಲವಾರು ಲೋನ್ ಅಪ್ಲಿಕೇಶನ್ಸ್ಗಳು ಇರ್ತವೆ. ಜಸ್ಟ್ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ರೈಟ್? ಇನ್ಸ್ಟಾಲ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. 101% ಇಲ್ಲಿ ಲೋನ್ ಸಿಗುತ್ತೆ. ಓಕೆ, ಸೊ ಈ ರೀತಿಯಾಗಿ ಟ್ರಿಕ್ ಇರುತ್ತೆ. ಒಂದು ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ನೀವು ಫೋನ್ಪೇ ಅಪ್ಲಿಕೇಶನಿಂದ ಲೋನ್ ತೊಗೋಬೋದು. ಓಕೆನಾ? ಸೊ ಡೈರೆಕ್ಟಾಗಿ ನೀವು ಲೋನ ತೊಗೊಳಕ್ಕಾಗಲ್ಲ ಫೋನ್ಪೇಯಿಂದ, ಇದನ್ನು ನೀವು ನೆನಪಲ್ಲಿ ಇಟ್ಕೊಡಿ. ಓಕೆ, ಸೊ ಈ ರೀತಿಯಾಗಿ ಲೋನ ತೊಗೋಬೋದು. ನಿಮಗೆ ಡೈರೆಕ್ಟಾಗಿ ಲೋನ್ ಬೇಕು ಅಂತಂದರೆ ಗೂಗಲ್ ಪೇನಲ್ಲಿ ತೊಗೋಬೋದು. ಅಲ್ಲಿ 8 ಲಕ್ಷ ರೂಪಾಯಿವರೆಗೆ DMI ಫೈನಾನ್ಸ್ ಅವರೇ ಲೋನ್ ಕೊಡ್ತಾ ಇದ್ದಾರೆ. ಸೊ ಗೂಗಲ್ ಪೇನಲ್ಲಿ ಅದು ಸಿಗುತ್ತೆ, ಬಟ್ ಫೋನ್ಪೇನಲ್ಲಿ ಡೈರೆಕ್ಟಾಗಿ ಸಿಗಲ್ಲ. ಇಂಡೈರೆಕ್ಟಾಗಿ ನೀವು ಲೋನ್ ತೊಗೋಬೇಕು ಅಂದರೆ ಇಲ್ಲಿ ಸರ್ಚ್ ಮಾಡ್ಕೋಬೇಕು. ಪ್ಲೇಸ್ಟೋರಲ್ಲಿ ಹೋಗಿ ಆ ಒಂದು ಆ್ಯಪ್ನ ಸರ್ಚ್ ಮಾಡಿಕೊಂಡು ಅಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು. ಅಲ್ಲಿ ನಿಮಗೆ ಲೋನ್ ಸಿಕ್ಕರೆ 101% ಲೋನ್ ಸಿಗುತ್ತೆ. ಓಕೆ, ಸೊ ಅಲ್ಲಿಂದನೇ ನೀವು ಲೋನ್ ತೊಗೊಂಡು ರೀಪೇಮೆಂಟನ್ನು ಇಲ್ಲಿಂದ ಮಾಡ್ಕೋಬೋದು. ಫೋನ್ಪೇಯಿಂದ ಕೂಡ ಮಾಡ್ಕೋಬೋದು, ಅದೇ ಒಂದು ಆ್ಯಪಿಂದ ಕೂಡ ಮಾಡ್ಕೋಬೋದು. ಓಕೆ, ಸೊ ಈ ರೀತಿಯಾಗಿ ಲೋನ್ ತೊಗೊಳೋದಿರುತ್ತೆ. ಸೊ ಈ ರೀತಿಯಾಗಿ ನೀವು ಫೋನ್ಪೇಯಿಂದ ಲೋನ್ ತೊಗೋಬೋದು. ಜೊತೆಗೆ ನೀವು ಬೈಕ್ ಇನ್ಶೂರೆನ್ಸ್, ಕಾರ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಕೂಡ ತೊಗೋಬೋದು. ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು, ಲೈಕ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಲೈಕ್ SIP ಮಾಡ್ಕೋಬಹುದು. ಮ್ಯೂಚುವಲ್ ಫಂಡ್ಸ್ ಅಲ್ಲಿ, ಲಾರ್ಜ್ ಕ್ಯಾಪ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೋಬಹುದು. ನಂತರ ಟಾಪ್ ಪರ್ಫಾರ್ಮಿಂಗ್ ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೋಬಹುದು. SIP ಜಸ್ಟ್ 100 ರೂಪಾಯಿ ಅಂತಾನೆ ಸ್ಟಾರ್ಟಿಂಗ್ ಇದೆ. ಓಕೆ, ಸೊ ಬೆಸ್ಟ್ ಇದೆ ಗೈಸ್. ಈ ಒಂದು ಈ ರೀತಿಯಾಗಿ ನೀವು ಲೋನ್ ತಗೋಬಹುದು. ಸೊ ಓಕೆನಾ? ಸೊ ಯಾವ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಸೊ ಫೋನ್ ಪೇ ಅಪ್ಲಿಕೇಶನ್ ಅಲ್ಲಿ ಯಾರ್ಯಾರಿಗೆಲ್ಲ ಲೋನ್ ಬೇಕೋ ಅವರು ಲೋನ್ನ ತಗೋಬಹುದು ಗೈಸ್. ಓಕೆ, ನಾ ಹೇಳಿರುವಂಥ ಟ್ರಿಕ್ಕನ್ನು ಯೂಸ್ ಮಾಡ್ಕೊಳ್ಳಿ. 101% ಲೋನ್ ಸಿಗುತ್ತೆ. ಓಕೆ, ಸೊ ಯಾವ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಯಾವ ಗೈಸ್ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.